That too, we are working in shifts. So, ಎರಡು ಸ್ಟೇಷನ್ ನಾವು 100-120 ಸಿಬ್ಬಂದಿ ಇರ್ತಾರೆ. We divide them in shift. That they are really spread very thin. But still we are continuing with that. Towing a vehicle will start. Okay. 22 ಸಿಗ್ನಲ್ ಈಗ ವರ್ಕಿಂಗ್ ಕಂಡೀಷನ್ ಇದೆ. ಎರಡನೇದು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಟೋಮ್ಯಾಟಿಕ್ ಸಿಗ್ನಲ್ ಟೈಮಿಂಗ್ ಸಿಸ್ಟಮ್ ಇದೆ. ಕ್ಯಾಮೆರಾ ನೋಡುತ್ತೆ ಎಷ್ಟು ಗಾಡಿಗಳು ಇದೆ, ಅದರ ಪ್ರಕಾರ ಸಿಗ್ನಲ್ ಟೈಮಿಂಗ್ ಅಡ್ಜಸ್ಟ್ ಆಗುತ್ತೆ. ಕೊಲ್ಲಾಪುರ ಸರ್ಕಲ್ ನಲ್ಲಿ ಟ್ರಯಲ್ ನಡ್ತಾ ಇದೆ. ಮೊನ್ನೆ ಅರ್ಧ ಗಂಟೆ ನಿಂತ್ಕೊಂಡು ನಾನು ನೋಡಿದ್ದೀನಿ. 20 ಸೆಕೆಂಡ್ ಟೈಮ್ ಇತ್ತು. ಆ ಗಾಡಿಗಳು ಖಾಲಿ ಆಯ್ತು ಅಂದ್ರೆ 16ನೇ ಸೆಕೆಂಡ್ಗೆ ಅದು ರೆಡ್ ಸಿಗ್ನಲ್ ಆಕ್ಟಿವೇಟ್ ಆಗುತ್ತೆ. One by one signal will activate all the 22 signals. That too camera actuated. ಅಂದ್ರೆ ಅದು ಏನು ಪ್ರೀ ಡಿಫೈನ್ಡ್ ಟೈಮಿಂಗ್ ಇಲ್ಲ, ಯಾಕಂದ್ರೆ ಫ್ಲಕ್ಚುಯೇಟಿಂಗ್ ಇರುತ್ತೆ. ಸಡನ್ ಆಗಿ ಪ್ರೊಟೆಸ್ಟ್ ಬಂತು ಅಂದ್ರೆ ಜಾಮ್ ಆಗುತ್ತೆ ಅಂತ. ಸೊ ಕ್ಯಾಮೆರಾ ಕ್ರೌಡ್ ನೋಡಿಕೊಂಡು ಇಟ್ ವಿಲ್ ಅಡ್ಜಸ್ಟ್ ದ ಟ್ರಾಫಿಕ್ ಸಿಗ್ನಲ್. ಇದು ಇಂಡಿಸಿಪ್ಲಿನ್ ಏನಿದೆ ರೋಡ್ ಮೇಲೆ, ಇಟ್ಸ್ ಅ ಕಂಟಿನ್ಯೂಸ್ ಬ್ಯಾಟಲ್. ರೈಟ್, ನಮ್ದು ಫಸ್ಟ್ ಪ್ರಯಾರಿಟಿ ಇದೆ ಸರ್ಕಲ್ ಕ್ಲಿಯರ್ ಮಾಡೋದು. ಅಲ್ಲೇ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಡಿಸಿಪ್ಲಿನ್ ಬಂದಿದೆ. ಅಂಗಡಿದವರು ಏನ್ ಮಾಡ್ತಾ ಇದ್ರೆ, ಅವನು ಒಂದ್ ಶೇಡ್ ಮುಂದೆ ಹಾಕ್ತಾನೆ, ಮತ್ತೆ ಒಂದ್ ಅಡಿ ಮುಂದೆ ಬರ್ತಾನೆ. ಸೊ ಈಗ ಫೋಟೋ ಇಟ್ಕೋತಾ ಇದ್ದೀವಿ ನಾವು. ಯಾವ ದಿನ ಅದು ಎನ್ಕ್ರೋಚ್ಮೆಂಟ್ ನಾವು ರಿಮೂವ್ ಮಾಡ್ತಾ ಇದ್ವಿ, ಒಂದ್ ಡೇಟ್ ಟೈಮ್ ಜೊತೆ ಒಂದು ಫೋಟೋ ಇಟ್ಕೋತಾ ಇದ್ದೀವಿ. ಮುಂದಿನ ದಿನ ಅಲ್ಲಿ ಹೋಗಿದ್ಮೇಲೆ ಫೋಟೋ ನೋಡ್ತೀವಿ ನಾವು, ಇದು ಮುಂಚೆ ಇತ್ತು ಇರಲಿಲ್ಲ ಅಂತ. ಅಂಡ್ ಆ ಎನ್ಕ್ರೋಚ್ಮೆಂಟ್ ಮೇಲೆ ಕೂಡ ನಾವು ಕ್ರಮ ತಗೋತೀವಿ. ಪ್ರಾಬ್ಲಮ್ ಏನಾಗ್ತಾ ಇದೆ, ಇವತ್ತು ನಾವು ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡ್ತೀವಿ, ನಾಳೆ ಮತ್ತೆ ಅವರು ಅಲ್ಲಿ ಸೇಮ್ ಕೆಲಸ ಶುರು ಮಾಡ್ತಾರೆ. ಸೊ ಅಲ್ಲಿ ನಮ್ಗೆ ಜನರು ಕೂಡ ಸಹಾಯ ಬೇಕಾಗಿದೆ. सर सेम गणपत गल्लीमध्ये सुद्धा ते पळवाले तसंच करतात. ಹೌದು, ಅದರಲ್ಲಿ ನಾವು ಈಗ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ, ಕಾರ್ಪೊರೇಷನ್ಗೆ ರಿಕ್ವೆಸ್ಟ್ ಮಾಡ್ತೀವಿ ಅಥವಾ ಟ್ರೇಡರ್ ಯೂನಿಯನ್ಗೆ ರಿಕ್ವೆಸ್ಟ್ ಮಾಡ್ತೀವಿ. ಪೇವರ್ ಮಾರ್ಕಿಂಗ್ ಆಯ್ತು ಅಂದ್ರೆ ದಟ್ ವಿಲ್ ಬಿಕಮ್ ದ ಬೌಂಡರಿ ಲೈನ್. ಅದು ಯಾರು ದಾಟಿದರೆ ಫೈನ್ ಆಗುತ್ತೆ. ಮತ್ತು ಮೈಸೂರು, ಬೆಂಗಳೂರಿನಲ್ಲಿ ಟ್ರಾಫಿಕ್ ವಾರ್ಡನ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಸಾರ್ವಜನಿಕರಿಗೆ ಕೂಡ ಅದು ಟ್ರಾಫಿಕ್ ಕೆಲಸ ಮಾಡ್ತಾರೆ. ವಿ ಆರ್ ಜಸ್ಟ್ ಗೆಟಿಂಗ್ ದ ಪೇಪರ್ಸ್. ಸೊ ಬರುವ ದಿನಗಳಲ್ಲಿ ನಾವು ಟ್ರಾಫಿಕ್ ವಾರ್ಡನ್ ಸಿಸ್ಟಮ್ ಶುರು ಮಾಡ್ತೀವಿ. ಸಾಕಷ್ಟು ಜನ ವಾಲಂಟಿಯರ್ ಆಗಕ್ಕೆ ಮುಂದೆ ಬರ್ತಾರೆ ಆಸ್ ಅ ಕಮ್ಯುನಿಟಿ ಸರ್ವಿಸ್. ಸೊ ಅವರಿಗೆ ನಾವೊಂದು ರಿಫ್ಲೆಕ್ಟರ್ ಜಾಕೆಟ್, ಒಂದು ವಿಸಲ್ ಕ್ಯಾಪ್ ಅದು ಕೊಡ್ತೀವಿ. ಅದರಿಂದ ಜಸ್ಟ್ ಸಿಗ್ನಲ್ ಗ್ರೀನ್ ಆಗಿದಾಗ ದಿಸ್ ಪರ್ಸನ್ ವಾಸ್ ವೆರಿ ಕ್ಲೋಸ್ ಟು ದ ಡಂಪರ್. ಅಂದ್ರೆ ಇದು ಗಾಡಿ ಇದ್ರೆ ಯು ವಾಸ್ ಸ್ಟ್ಯಾಂಡಿಂಗ್. ಸೊ ಡ್ರೈವರ್ಗೆ ಕಾಣಲಿಲ್ಲ ಅಂಡ್ ಮುಂದೆ. ಸೊ ಇದು ಸ್ವಲ್ಪ ಪಾರ್ಷಲ್ ಫಾಲ್ಟ್ ಈಸ್ ಆನ್ ದ ವಿಕ್ಟಿಮ್ ಪಾರ್ಟ್. ಅಷ್ಟೇ ದೊಡ್ಡ ಗಾಡಿ ಇರ್ತೀರಾ ನೀವು, ಸಿಗ್ನಲ್ ಅಲ್ಲಿ ಗ್ರೀನ್ ಆಗಿದ್ಮೇಲೆ ಯು ಆರ್ ನಾಟ್ ಸಪೋಸ್ ಟು ಕ್ರಾಸ್. ಸೊ ಅದು ಸಿಸಿಟಿವಿ ಆಧಾರದ ಮೇಲೆ ನಾವು ವಿಲ್ ಟೇಕ್ ಫರ್ದರ್. ರಾಜಸ್ಥಾನ ಮೂಲದವರು ಇರ್ಬೋದು, 3-4 ಮಂದಿ ಯಾರಿದ್ರು ಅದು ಪೇನ್ ಮಾರಾಟ ಮಾಡ್ತಾರೆ, ಏನೊಂದು ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಅಕ್ಕಪಕ್ಕದ 3 ಮಂದಿ ರಾಜಸ್ಥಾನದವರು ಇದ್ರು, ಅವರಿಗೆ ವಿಚಾರಣೆ ಮಾಡ್ತಾರೆ. ಐಡೆಂಟಿಟಿ ಎಷ್ಟು ಮಾಡ್ತಾರೆ. ಈಗ ಬೆಳಗಾವಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಸರಿಯಾಗಿ ನಿರ್ವಹಣೆ ಆಗ್ತಾ ಇದೆ. ಆ ಟ್ರಾಫಿಕ್ ಸಿಗ್ನಲ್ ಹತ್ರನೇ ವೆಹಿಕಲ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಸಿಬ್ಬಂದಿಗಳು ಕೂಡ ಸರಿಯಾಗಿ ಅದ್ರ ಬಗ್ಗೆ ನಿಗಾ ವಹಿಸ್ತಾ ಇದ್ದಾರೆ. ಟ್ರಾಫಿಕ್ ಸಿಗ್ನಲ್ ಆಗಿದ್ರೆ ಅವಾಗಲೇ ಎಲ್ಲರೂ ಬರ್ತಾರೆ. ಇದು ಕಿರಿಕಿರಿ ಅವ್ರ ಮೇಲೆ ನಾವು ಕ್ರಮ ತಗೋತೀವಿ. ಫುಟ್ಪಾತ್ ಒತ್ತುವರಿಗೆ ಯಾವ್ದು ಪಾದಚಾರರು ರಸ್ತೆ ಮೇಲೆ ಓಡಾಡುವಂತ ಪ್ರಮುಖ ಚೆನ್ನಮ್ಮ ಸರ್ಕಲ್ ಮೇನ್ ರೂಟ್ ಏನಿದಾವೆ ಸರ್, ಆಲ್ಮೋಸ್ಟ್ ಅದರಲ್ಲಿ ಫುಟ್ಪಾತ್ ಒತ್ತುವರಿ ಆಗಿದೆ. ಇದು ಟ್ರಾಫಿಕ್ ಇದು ಲಾಂಗ್ ಟರ್ಮ್ ಪ್ರಾಬ್ಲಮ್. ಅದಕ್ಕೆ ಒಂದು ಕೀ ಸೊಲ್ಯೂಷನ್ ಇಲ್ಲ. ಇದು ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್. ಇದರಲ್ಲಿ ನಾವು ಕೆಲಸ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್, ನಮ್ದು ಇನ್ಫ್ರಾಸ್ಟ್ರಕ್ಚರಲ್ ಸಪೋರ್ಟ್ ಬೇಕು ನಮಗೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಪಬ್ಲಿಕ್ ನಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕು. ವೆಂಡರ್ಸ್ ಆಗಲಿ, ನಮ್ದು ಆಟೋ ಡ್ರೈವರ್ ಆಗಲಿ, ಬಸ್ ಡ್ರೈವರ್ ಆಗಲಿ, ಇವತ್ತು ಕೂಡ ನಮಗೆ ಡಿಸಿಪ್ಲಿನ್ ಸಹಾಯ ಆಗಬೇಕು. ಈಗಾಗಲೇ ನಾವೀಗ ಪಟ್ಟಿ ಮಾಡ್ತಾ ಇದ್ವಿ, ನಮ್ಮ ಸಿಟಿನಲ್ಲಿ ಎಷ್ಟು ಕಡೆ ಬೇಸ್ಮೆಂಟ್ ನಲ್ಲಿ ಪಾರ್ಕಿಂಗ್ಗೆ ಅವಕಾಶ ಇದೆ, ಆದರೆ ಅದನ್ನು ಅವರು ಬಳಸ್ತಾ ಇದ್ದಾರೆ. ಬರುವ ದಿನಗಳಲ್ಲಿ ನಾವು ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ. ಈಗ ನಿಮ್ದು ಆ ಶಾಪಿಂಗ್ ಕಾಂಪ್ಲೆಕ್ಸ್ ಇದ್ರೆ ಆ ಅಂಗಡಿದವರು ಕಡ್ಡಾಯವಾಗಿ ಅವರ ಬೇಸ್ಮೆಂಟ್ ನಲ್ಲಿ ಮಾಡಬೇಕು, ಅವರು ರೋಡ್ ಮೇಲೆ ಮಾಡಬಹುದು. ಮುಂಚೆ ನಾವು ಸ್ಕೂಲ್ ಅಥಾರಿಟೀಸ್ಗೆ ರಿಕ್ವೆಸ್ಟ್ ಮಾಡಿದ್ವಿ, ಅದೇ ತರ ಈಗ ನಾವು ಮಾಲ್ ಅಥಾರಿಟೀಸ್ಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅವರು ಒಪ್ಪಿಲ್ಲ ಅಂದ್ರೆ ದೆನ್ ವಿಲ್ ಹ್ಯಾವ್ ಟು ಗೋ ಅಹೆಡ್ ವಿತ್ ದ ಫೈನ್. ಅದು ಒಂದು ವಿಚಾರ ಇದೆ. ಎರಡನೇದು, ನಾವೀಗ ಎಲ್ಲೆಲ್ಲಿ ಸಾಧ್ಯ ಇದೆ ಒಂದು ವೈಟ್ ಪೇವರ್ ಮಾರ್ಕಿಂಗ್ ಮಾಡ್ತೀವಿ. ಸೊ ಯಾರು ಪಾರ್ಕಿಂಗ್ ಮಾಡಬೇಕಾದ್ರೆ ಅಥವಾ ತರಕಾರಿ ಮಾರಾಟ ಮಾಡಬಹುದು, ಹಣ್ಣು ಮಾರಾಟ ಮಾಡಬೇಕಂದ್ರೆ ವೈಟ್ ಲೈನ್ ಒಳಗಡೆ ಅವರು ಇರಬೇಕು.
ದರ್ಬಾರ್ ಗಲ್ಲಿನಲ್ಲಿ ನಮ್ಮವರು ಈಗ ಲಾಸ್ಟ್ ಸರ್ ಅಲೋಕ್ ಕುಮಾರ್ ಸರ್ ಎಡಿಜಿಪಿ ಇದ್ದಾಗ ನಡ್ಕೊಂಡು ಎಲ್ಲೊಂದೇನಿದ್ರು ಅವಾಗ ಈ ಕರಾಳ ದಿನಾಚರಣೆಗೆ ಬ್ಯಾನ್ ಮಾಡಿದ್ರು ಸರ್ ಅಂದ್ರೆ ಯಾವುದೇ ರೀತಿ ಸಭೆ ಮಾಡೋದಾಗಲಿ ಮೆರವಣಿಗೆ ಬಂದಾಯ್ತು ಕೇವಲ ಒಂದು ಹಾಲಲ್ಲಿ ಒಂದು ಸಭೆ ಮಾಡ್ತಾ ಇದ್ರು ಅದಕ್ಕೂ ಕೂಡ ಲಾಸ್ಟ್ ಟೈಮ್ ರಿಸ್ಟ್ರಿಕ್ಷನ್ ಆಗ್ತಾ ಇತ್ತು ಸೊ ಈ ಸರ್ತಿ ಕೂಡ ಆ ರೀತಿ ಏನಾದರೂ ಕ್ರಮ ಆಗುತ್ತಾ ಸರ್? ಅವತ್ತು ಪರ್ಮಿಷನ್ಗೋಸ್ಕರ ಲೆಟರ್ಸ್ ನಮಗೆ ಬಂದಿದೆ. ನಾವು ಇನ್ನುವರೆಗೆ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಮತ್ತು ನಮ್ದು ಚರ್ಚೆ ನಡೀತಾ ಇತ್ತು. ಕಾನೂನಿಗೆ ಯಾವುದೇ ಧಕ್ಕೆ ಆಗಬಾರ್ದು ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಲಾಸ್ಟ್ ಟೈಮ್ ಜಿಲ್ಲಾಧಿಕಾರಿಗಳು ಒಂದು ಮಾತು ಹೇಳಿದ್ರು ಸರ್, ಕಳೆದ ಒಂದು 50 ವರ್ಷದಲ್ಲಿ ಇದೇ ರೀತಿ ಅನುಮತಿ ಕೊಡೋದು ಈ ರೀತಿ ಆದಂತ ಸಂದರ್ಭ ಸಾಕಷ್ಟು ಘಟನೆಗಳಿದ್ದಾವೆ. ಹಾಗೆ ಲಾ ಅಂಡ್ ಆರ್ಡರ್ ಉದ್ದೇಶದಿಂದ ನಾವು ಕಠಿಣ ಕ್ರಮ ತಗೋತೀವಿ ಅಂತ ಹೇಳಿದ್ರು ಸರ್. ತಮ್ಮ ಜೊತೆ ಚರ್ಚೆ ಮಾಡಿ, ಯಾಕಂದ್ರೆ ಸಿಟಿ ಬರೋದ್ರೆ ತಾವು ಕೂಡ ಮ್ಯಾಜಿಸ್ಟ್ರೇಟ್ ಆಗ್ತಿರುತ್ತೆ. ಸೊ ತಾವು ಯಾವ ರೀತಿ ಏನಾದ್ರು ನಿರ್ಧಾರ ತಗೋತಾ ಇದ್ದಾರೆ? ಹೌದು, ಬಾಂಡ್ ಅವ್ರು ನಾವು ತಗೊಳ್ತಾ ಇದ್ದೀವಿ. ಯಾರ್ದು ಪೆಂಡಿಂಗ್ ವಾರಂಟ್ ವಗೇರ ಪೆಂಡಿಂಗ್ ಇತ್ತು ಹಳೆ ಕೇಸಸ್ನಲ್ಲಿ, ಆ ವಾರಂಟ್ ಕೂಡ ನಾವು ಜಾರಿ ಮಾಡಿದ್ವಿ. ಯಾವುದೇ ಕಾನೂನಿಗೆ ಧಕ್ಕೆ ಆಗಬಾರ್ದು ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಸೊ ಈ ಪ್ರೊವೋಕೇಟಿವ್ ಏನಾದ್ರು ಸ್ಟೇಟ್ಮೆಂಟ್ ಕೊಡೋರಿಗೆ ಏನ್ ಮಾಡ್ತಾರೆ ಸರ್? ಎಚ್ಚರಿಕೆ ಏನ್ ಕೊಡ್ತೀರಾ? ಈ ರಾಜ್ಯೋತ್ಸವ ಹತ್ರ ಬಂದ ತಕ್ಷಣ ಪ್ರೊವೋಕೇಟಿವ್ ಸ್ಟೇಟ್ಮೆಂಟ್ ಮಾಡ್ತಾರೆ. ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದೆ. ಯಾರು ಇಂಪ್ರೂವ್ ಮಾಡಿದರೆ ನಾವು ಕ್ರಮ ಮಾಡ್ತೀವಿ. ಒಂದು ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಕೆಲಸ ಮಾಡ್ತೀವಿ. ಬೆಳಗಾವಿ